ಒಂದು ಸಂಜೆ ಹೀಗೆ ಸುಮ್ಮನೆ ಆಕಾಶ ನೋಡ್ತಾ ಕೂತಿದ್ದೆ. ಆಕಾಶದಲ್ಲಿ ಮೋಡ ಒಂದು ಅಮ್ಮನಂತೆ ಕಾಣ್ತಿತ್ತು. ಆ ಅಮ್ಮನ ಮಡಿಲಲ್ಲಿ ಮಗುವೊಂದು ಮಲಗಿತ್ತು. ಹೀಗೆ ಕಿವಿ ಕೊಟ್ಟಾಗ ಮಗುವಿನ ಅಳುವಿನ ಶಬ್ದ ಕಿವಿಗೆ ಬಿತ್ತು. ಒಂದು ಕ್ಷಣ ಕಣ್ಮುಚ್ಚಿ ಕಣ್ತೆರೆದೆ. ಆಕಾಶ ನೀಲಿ ಆಗಿತ್ತು. ಒಮ್ಮೆಲೆ ಮಳೆ ಶುರುವಾಯಿತು. ಆಗ ಮೂಡಿದ ಪ್ರಶ್ನೆ, ಅದು ನಿಜಕ್ಕೂ ಮಳೆ ಹನಿಯೋ ಅಥವಾ ಆ ಮಗುವಿನ ಕಣ್ಣೀರ ಹನಿಯೋ? ಅದು ಇಂದಿಗೂ ಪ್ರಶ್ನೆಯಾಗಿ ಉಳಿದಿದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಿನಯ್ ಪಾಟೀಲ್. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಈ ವಿಡಿಯೋ ಮಾಡ್ತಿರ್ತಕ್ಕಂಥ ರೀಸನ್ ಇಷ್ಟೇ. 2025 ಕಂಪ್ಲೀಟ್ ಆಯಿತು. ಈಗ 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಹೀಗೆ ಕೆಲವು ವಿಷಯಗಳನ್ನ ಹಂಚ್ಕೊಳ್ಬೇಕು ಅನಿಸ್ತು. ನನ್ನ ಜೀವನದಲ್ಲಿ ನಾನು ನೋಡಿರೋ ಪ್ರಕಾರ, ನಮ್ಮ ಜೀವನದಲ್ಲಿ ನಾವು ಹಿಂದೆ ತಿರುಗಿ ನೋಡಿದಾಗ ನಮಗೆ ಯಾವುದೇ ರೆಗ್ರೆಟ್ ಇರಬಾರ್ದು ಅಂತ ನಾನು ಫೀಲ್ ಮಾಡ್ತೇನೆ. ನಾವು ತುಂಬಾ ಚಿಕ್ಕವರಾಗಿದ್ದಾಗಿದ್ದ ತುಂಬಾ ಆಸೆಗಳನ್ನ ಕಟ್ಕೊಳ್ತೀವಿ. ಅಂದ್ರೆ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ಕಾರ್ ತಗೊಳ್ಬೇಕು, CA ಕಂಪ್ಲೀಟ್ ಮಾಡಬೇಕು, ಡಾಕ್ಟರ್ ಆಗಬೇಕು, ಅದೆಲ್ಲ ಇರತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಒಂದು ಪಾಯಿಂಟಲ್ಲಿ ಅನ್ಸತ್ತೆ, ಮೊದಲು ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂತ. ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂದ್ರೆ ಯಾರು ಆಗಿದ್ರೆ, ಲೈಕ್ ತಪ್ಪೇ ಮಾಡದೇ ಇದ್ರೆ ಅವನು ಒಬ್ಬ ಒಳ್ಳೆ ವ್ಯಕ್ತಿನ ಅಲ್ಲ. ತಪ್ಪು ಮಾಡಿರ್ತೀವಿ, ತಪ್ಪುಗಳಾಗತ್ತೆ. ಜೀವನ ಅಂದಮೇಲೆ ತಪ್ಪುಗಳು ಪ್ರತಿಯೊಬ್ಬರಿಂದನೂ ಆಗತ್ತೆ. ಆದ್ರೆ ಆ ತಪ್ಪುಗಳನ್ನ ನಾವು ತಿದ್ದುಕೊಳ್ತೀವ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ನಾವು ಕ್ವಶನ್ ಮಾಡ್ಕೊಳ್ಬೇಕು. ಆ ಮಿಸ್ಟೇಕ್ ಅನ್ನ ನಾನು ಮಾಡಿದ್ದೆ, ಬಟ್ ಆ ಮಿಸ್ಟೇಕ್ ಇಂದ ನಾನು ತಿದ್ದುಕೊಂಡ, ಅದಕ್ಕೆ ನಮಗೆ ಉತ್ತರ ಬೇಕು. ಹೀಗೆ 2025 ಒಂದು ವರ್ಷ ಕಂಪ್ಲೀಟ್ ಆಯ್ತು. ಹೀಗೆ ನೋಡ್ತಾ ನೋಡ್ತಾ ವರ್ಷಗಳು ಕಳಿತಾನೆ ಇರುತ್ತೆ. ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ, 2025 ಒಂದು ಕ್ಷಣ ಮೆಲುಕು ಹಾಕೋಣ. ನಾನು ಮಾಡಿದ್ದು ಯಾವುದು ಸರಿ, ನಾನು ಮಾಡಿದ್ದು ಯಾವುದು ತಪ್ಪು, ಯಾವ ವಿಷಯದಲ್ಲಿ ನಾನು ತಿದ್ಕೊಳ್ಬೋದು. ಯಾಕಂದ್ರೆ ನಾನು ನೋಡ್ದಂಗೆ ಪ್ರತಿ ಸಲನೂ ನಾವೇನ್ ಮಾಡಿರ್ತೀವಿ, ನಾವು ಅನ್ಕೊಂಡಿರ್ತೀವಿ ನಾವೇ 100% ಪರ್ಫೆಕ್ಟ್ ಅಂತ. ಬಿಕಾಸ್ ನಾವ್ ಯಾವತ್ತು ಕೂತ್ಕೊಂಡು ಯೋಚನೆ ಮಾಡಿಲ್ಲ. ಅದಕ್ಕೆ ನಾನು ನಿಮಗೆಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಜಸ್ಟ್ ಟೇಕ್ 15 ನಿಮಿಷ ತಗೊಳ್ಳಿ ಅಥವಾ ಒಂದು 20 ನಿಮಿಷ ತಗೊಳ್ಳಿ. ನೀವು ಕುತ್ಕೊಂಡು ಯೋಚನೆ ಮಾಡಿ, ಓಕೆ ನಾನು ಯಾವ್ದೆಲ್ಲ ಮಿಸ್ಟೇಕ್ ಮಾಡಿದೆ ಅಂತ. ಆಗ ನಿಮಗೆ ಕೆಲವು ಪಾಯಿಂಟ್ಗಳು ಬರುತ್ತೆ. ಹಾಗ ಅದನ್ನ ತಿದ್ಕೊಂಡು ನಾವು ಮುನ್ನಡಿಬೋದು. ಇನ್ನು ಜೀವನದಲ್ಲಿ ನಾವೆಲ್ಲರೂ ಪ್ರಯತ್ನ ಪಡ್ತಿರೋದು, ಓಕೆ ನಾವು ಸಕ್ಸಸ್ ಆಗಬೇಕು, ನಮಗೆ ಯಶಸ್ಸು ಸಿಗಬೇಕು ಅಂತ. ಹೀಗೆ ಕೇಳ್ಪಟ್ಟಿದ್ದ ನಾನು ಏನಪ್ಪಾ ಅಂತಂದ್ರೆ, ಜೀವನದಲ್ಲಿ ನಮಗೆ ಯಶಸ್ಸು ಬೇಕಾ, ಮೊದಲು ಒಬ್ಬ ಒಳ್ಳೆ ಕೇಳುಗಾರನಾಗಬೇಕು. ಹೌದು ಸ್ನೇಹಿತರೆ, ಅವ್ರು ಹೇಳ್ತಿರೋದು ಸರಿಯೋ ತಪ್ಪೋ, ಅಥವಾ ಅದು ನಿಜವೋ ಸುಳ್ಳು, ಅಥವಾ ಅದು ಕೇಳಲಿಕ್ಕೆ ಇಷ್ಟನೋ ಅಥವಾ ಕಷ್ಟನೋ, ಅದೆಲ್ಲ ಸೆಕೆಂಡ್ರಿ. ಆದ್ರೆ ಮೊದಲು ಒಬ್ಬ ಒಳ್ಳೆ ಕೇಳುಗಾರನಾಗು. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಮೊದಲು ಒಬ್ಬ ಕೇಳುವನಂತವನಾಗಬೇಕಂತೆ. ಅವ್ನು ಹೇಳ್ತಿರೋದು ಅದು ರಾಂಗೇ ಇರ್ಬೋದು, ಬಟ್ ಮೊದಲು ಕೇಳಿಸ್ಕೊಂಡ ಮೇಲೆ ಓಕೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾ ಬೇಡವಾ, ಅದನ್ನ ನನ್ನ ಲೈಫಲ್ಲಿ ನಾನು ಅಡಾಪ್ಟ್ ಮಾಡ್ಕೊಳ್ಬೇಕಾ ಬೇಡವಾ ಅನ್ನೋದು ಸೆಕೆಂಡ್ರಿ ವಿಷಯ. ಅದನ್ನ ಆಮೇಲೆ ಥಿಂಕ್ ಮಾಡ್ಬೋದು. ಬಟ್ ಮೊದಲು ಒಬ್ಬ ಒಳ್ಳೆ ಕೇಳುಗಾರನಾಗು. ದೊಡ್ಡವ್ರು ಹೇಳೋದಾಗಿರ್ಬೋದು, ನಮ್ಮ ಹೇಳೋದಾಗಿರ್ಬೋದು, ನಮ್ಮ ಟೀಚರ್ಸ್ಗಳು ಹೇಳೋದಾಗಿರ್ಬೋದು. ಸೊ ಯಾರು ಏನು ಹೇಳ್ತಿದ್ದಾರೆ ಅದನ್ನ ಮೊದಲು ಕೇಳಿಸ್ಕೊಳ್ಳೋಣ, ಆಮೇಲೆ ನಾವು ಥಿಂಕ್ ಮಾಡೋಣ. ಓಕೆ ಅವ್ರು ಹೇಳಿದ್ರಲ್ಲಿ ಏನೋ ಒಂದು ಪಾಯಿಂಟ್ ತಗೊಳಕ್ಕಿದೆ ಅಂದ್ರೆ ಅದನ್ನ ತಗೊಳ್ಳೋಣ, ಅಥವಾ ಇಲ್ವಾ ಬಿಡೋಣ. ಸೊ ನಾನು ಹೇಳೋದೇನಂದ್ರೆ, ಮೊದಲು ಒಬ್ಬ ಒಳ್ಳೆ ಕೇಳುಗಾರರಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮೊನ್ನೆ ಇದೊಂದು ವಿಷಯನ ನಾನು ನಿಮಗೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ನೋಡ್ತಾ ಇದ್ದೆ, ಎಲ್ಲೋ ಒಂದ್ ಕಡೆ ಒಬ್ಬ ವ್ಯಕ್ತಿ ತುಂಬಾ ಕಷ್ಟದಲ್ಲಿ ಇರ್ತಾನಂತೆ. ಅಂದ್ರೆ ಅವನು ಹೀಗೆ ಒಂದು ಸಮುದ್ರಕ್ಕೆ ಹೋದಾಗ ಸುನಾಮಿ ಬರುತ್ತಂತೆ. ಕಷ್ಟದಲ್ಲಿದ್ದಾಗ ಆ ಸುನಾಮಿ ಬಂದಾಗ ಅವನು ಕಷ್ಟದಲ್ಲಿರ್ತಾನೆ. ಆಗ ಒಂದು ಬೋಟ್ ಬರುತ್ತಂತೆ. ಬೋಟ್ ಬಂದು, ಬಾರಪ್ಪ ಸುನಾಮಿ ಇದೆ, ನಾವು ನಿಮ್ಮ ಕಾಪಾಡ್ತೀವಿ ಅಂದಾಗ ಅವನು ಇಲ್ಲ ದೇವ್ರು ಕಾಪಾಡ್ತಾನೆ ನಮ್ಮನ್ನ, ನೀವು ಹೋಗಿ ಅಂತ ಹೇಳ್ತಾನಂತೆ. ಒಂದು 10 ನಿಮಿಷ ಆಗತ್ತೆ. 10 ನಿಮಿಷ ಆದ್ಮೇಲೆ ಮತ್ತೊಂದು ದೊಡ್ಡ ಬೋಟ್ ಬರುತ್ತಂತೆ. ಆಗ ಆ ಬೋಟ್ ಮತ್ತೆ ಹೇಳ್ತಾರಂತೆ, ಬಾರಪ್ಪ ಕಾಪಾಡ್ತೀವಿ ಅಂತ. ಅವನು ಇಲ್ಲ ನೀವು ಹೋಗಿ, ಆ ದೇವ್ರು ಕಾಪಾಡ್ತಾನೆ ಅಂತ. ಹಾಗೆ ಸ್ವಲ್ಪ ಹೊತ್ತು ಹೋದ್ಮೇಲೆ ಆತ ಮುಳುಗಿ ಸೀದಾ ಸ್ವರ್ಗಕ್ಕೆ ಹೋಗ್ತಾನಂತೆ. ಸ್ವರ್ಗದಲ್ಲಿ ಹೋದ್ಮೇಲೆ ದೇವ್ರಿಗೆ ಕೇಳ್ತಾನಂತೆ, ದೇವ್ರೇ ಯಾಕಪ್ಪ ಹೀಗೆ ಮಾಡಿದೆ, ನೀನ್ ನನ್ನ ಕಾಪಾಡ್ಲಿಕ್ಕೆ ಬರ್ಲೇ ಇಲ್ಲಲ್ಲ ಅಂತ. ಆಗ ದೇವ್ರು ಹೇಳ್ತಾರಂತೆ, ಅಯ್ಯೋ ಪೆದ್ದ, ನಿನ್ನ ಕಾಪಾಡ್ಲಿಕ್ಕೋಸ್ಕರನೇ ನಾನು 2 ಬೋಟನ್ನ ಕಳಿಸಿದೆ, ಆದ್ರೆ ನೀನು ಅದನ್ನ ಹಾಗೆ ಕಳಿಸ್ಬಿಟ್ಟೆ, ಹಾಗಾಗಿ ನೀನು ಇವತ್ತಿಲ್ಲಿ ಬಂದಿದ್ಯಾ ಅಂತ.
ಇದರಿಂದ ಏನು ಅರ್ಥ ಮಾಡ್ಕೊಳ್ಬೋದು ಅಂತಂದ್ರೆ, ಜೀವನದಲ್ಲಿ ಎಷ್ಟೋ ಸಲ ನಮಗೆ ಕಷ್ಟ ಬಂದಾಗ ದೇವರು ನಮಗೆ ಡೈರೆಕ್ಟ್ ಆಗಿ ಸಹಾಯ ಮಾಡದೇ ಇರ್ಬೋದು, ಅಥವಾ ದೇವರು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನ ಕಾಪಾಡಲಿಕ್ಕೆ ಬಂದಿರ್ತಾನೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಜೀವನದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವಿಷಯ ಸಿಗದೆ ಇದ್ದಾಗ ನಾವು ಅನ್ಕೊಳ್ತೀವಿ, ಅಯ್ಯೋ ನನ್ನ ಲೈಫಲ್ಲೇ ಹೀಗೆ ಯಾಕಾಯ್ತಪ್ಪ ಅಂತ. ಏನೋ ಒಂದು ರಿಜೆಕ್ಷನ್ ಬರುತ್ತೆ ಲೈಫಲ್ಲಿ, ಆ ರಿಜೆಕ್ಷನ್ ಬಂದಾಗ ಅನ್ಕೊಳ್ತೀವಿ ಯಾಕೆ ದೇವ್ರೆ ನಮಗೆ ರಿಜೆಕ್ಷನ್ ಅಂತ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲೋ ಒಂದು ಕಡೆ ಲೈಫಲ್ಲಿ ನಿಮಗೆ ಫೀಲ್ ಆಗುತ್ತೆ ಆ ರಿಜೆಕ್ಷನ್ ಹಿಂದೆ ಕೂಡ ಒಂದು ಒಳ್ಳೆ ಕಾರಣ ಇದೆ. ಮೇ ಬಿ ಯು ಡಿಸರ್ವ್ ಬೆಟರ್, ಆರ್ ಅದರಿಂದ ಏನೋ ಒಂದು ಒಳ್ಳೇದು ಹಾಕಕ್ಕಿದೆ. ಅದರಿಂದ ಯಾವುದೋ ಒಂದು ಕೆಟ್ಟದಾಗೋದ್ರಿಂದ ದೇವರು ನಮ್ಮನ್ನ ಕಾಪಾಡಿರ್ತಾನೆ. ಹಾಗಾಗಿ ದೇವರ ಮೇಲೆ ಒಂದು ನಂಬಿಕೆ ಇರಬೇಕು. ಆ ನಂಬಿಕೆ ಇದ್ರೆ ದೇವ್ರು ನಿಮ್ಗೆ ಎಲ್ಲೋ ಒಂದು ಕಡೆ ಕಾಪಾಡ್ತಾನೆ. ಸೊ ಇಷ್ಟು ಹೇಳ್ತಾ ಕೊನೆಯದಾಗಿ ಹೇಳೋದಿಷ್ಟೇ, ಮನಸೆಂಬ ಮಂದಿರದ ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಸದಾಕಾಲ ಶ್ರೀಕೃಷ್ಣನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.